ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ದ್ವೈಪಾಯನೋಷ್ಠಪುಟನಿಸ್ರತಮಪ್ರಮೇಯಂ ಪುಣ್ಯಂ ಪವಿತ್ರಮಥ ಪಾಪಹರಂ ಶಿವಂ ಚ ಯೋ ಭಾರತಂ ಸಮಧಿಗಚ್ಚತಿ ವಾಚ್ಯಮಾನಂ ಕಿಂ ತಸ್ಯ ಪುಷ್ಕರಜಲೈರಭಿಷೇಚನೇನ ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ ಪಿಬತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಹರಿವಾಯು ಗುರುಗಳಲ್ಲಿ ಭಕ್ತಿ ನಮನವನ್ನು ಸಲ್ಲಿಸಿ ಶ್ರೀಮದ್ ಹರಿವಂಶ ಕಥೆಯನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇನೆ. ಮಹಾಭಾರತ ಶ್ರೇಷ್ಠವಾದ ಇತಿಹಾಸ ಗ್ರಂಥ. ಆ ಮಹಾಭಾರತದಲ್ಲಿ 18 ಪರ್ವಗಳು ಇವೆ. ಮಹಾಭಾರತವನ್ನು ರಚನೆ ಮಾಡಿದ ವೇದವ್ಯಾಸರೇ ಇನ್ನು ಸ್ವಲ್ಪ ಹೇಳಬೇಕು ಎಂಬ ಉದ್ದೇಶದಿಂದ ಹರಿವಂಶವನ್ನು ರಚನೆ ಮಾಡಿದ್ದರು. ಆದ್ದರಿಂದ ಮಹಾಭಾರತದ ಉಳಿದ ಭಾಗ ಅದು ಹರಿವಂಶ. ಈ ಹರಿವಂಶದಲ್ಲಿಯೂ ಕೂಡ 3 ಪರ್ವಗಳು ಇವೆ. ಒಂದು ಹರಿವಂಶ ಪರ್ವ, ಇನ್ನೊಂದು ವಿಷ್ಣು ಪರ್ವ, ಮತ್ತೊಂದು ಭವಿಷ್ಯ ಪರ್ವ ಎಂಬುದಾಗಿ. ಮಹಾಭಾರತದಲ್ಲಿ 18 ಪರ್ವಗಳು, ಹರಿವಂಶದಲ್ಲಿ 3 ಪರ್ವಗಳು. ಈ ಹರಿವಂಶಕ್ಕೆ ಪುರಾಣ ಅಂತಲೂ ಹೇಳುತ್ತಾರೆ. ಮಹಾಭಾರತದ ಖಿಲ ಭಾಗ ಆದ್ದರಿಂದ ಮಹಾಭಾರತ ಇತಿಹಾಸ ಗ್ರಂಥ, ಹರಿವಂಶವು ಕೂಡ ಇತಿಹಾಸ ಗ್ರಂಥ. ಆದರೂ ವ್ಯವಹಾರದಲ್ಲಿ ಹರಿವಂಶ ಪುರಾಣ ಅಂತ ಪುರಾಣದ ಸ್ಥಾನಮಾನವನ್ನು ಕೂಡ ಈ ಹರಿವಂಶ ಪಡೆದಿದೆ. ಮುಖ್ಯವಾಗಿ ಹರಿವಂಶ ಅಂದರೆ ಭಗವಂತನ ವಂಶ ವಿಸ್ತಾರವನ್ನು ಹೇಳುವಂತಹ ಒಂದು ಚರಿತ್ರೆ. ಆದ್ದರಿಂದಲೇ ಇದನ್ನು ಹೆಚ್ಚಾಗಿ ಜನ್ಮಜನ್ಮಾಂತರದ ಪಾಪಗಳು ಪರಿಹಾರವಾಗಿ ವಂಶ ಅಭಿವೃದ್ಧಿಗೆ ಪ್ರತಿಬಂಧಕಗಳು ಇದ್ದಾಗ ಅದರ ನಿವೃತ್ತಿಯಾಗಿ ಸಂತತಿ ಪ್ರಾಪ್ತಿ ಆಗಿ ವಂಶ ಅಭಿವೃದ್ಧಕ್ಕೆ ಎಲ್ಲರೂ ಕೂಡ ಕೇಳುತ್ತಾರೆ. ಮುಖ್ಯವಾಗಿ ಪಾಪ ಪರಿಹಾರ, ಇನ್ನೊಂದು ವಂಶಾಭಿವೃದ್ಧಿ. ಅದರಿಂದಲೇ ಎಲ್ಲ ಪುರಾಣಗಳಲ್ಲಿ ಕೂಡ ಈ ರೀತಿಯಾಗಿ ಹೇಳುತ್ತಾರೆ. ಹರಿವಂಶ ಕಥಾಂ ಶ್ರುತ್ವ ಶತಚಂಡೀ ವಿಧಾನತಃ ಭಕ್ತಿಯ ಶ್ರೀ ಶಿವಮಾರಾಧ್ಯ ಪುತ್ರ ಮುತ್ತಪಾದಯೇತ್ ಸುಧೀಹಿ ಅಂತ. ಇದು ಪುರಾಣದ ವಾಕ್ಯ. ಒಳ್ಳೆಯ ಮಕ್ಕಳನ್ನು ಪಡಿಬೇಕು ಅಂತಾದಾಗ 3 ವಿಧಾನ ಇದೆ. ಅದರಲ್ಲಿ ಒಂದು ವಿಧಾನವೇ ಹರಿವಂಶ ಕಥಾಂ ಶ್ರುತ್ವ. ಈ ಹರಿವಂಶದ ಶ್ರವಣವನ್ನು ಮಾಡಬೇಕು. ಹರಿವಂಶ ಕಥೆಯನ್ನು ಕೇಳಿದಾಗ ಮಕ್ಕಳಿಲ್ಲದವರು ಕೂಡ ಮಕ್ಕಳನ್ನು ಪಡಿತಾರೆ. ಇನ್ನೊಂದು ವಿಧಾನ ಇದೆ, ಶತಚಂಡೀ ವಿಧಾನತಃ. ಚಂಡೀ ಪಾರಾಯಣ ಅದನ್ನು 100 ಬಾರಿ ಮಾಡಿ 10 ಬಾರಿ ಹೋಮವನ್ನು ಮಾಡಬೇಕು. ಇದಕ್ಕೆ ಶತಚಂಡೀ ಯಾಗ ಅಂತ ಹೇಳ್ತಾರೆ. ದುರ್ಗೆಯನ್ನು ಆರಾಧನೆ ಮಾಡುವಂಥದ್ದು. ಪರಮಾನ್ನದ ಆಹುತಿಯನ್ನು ಕೊಡುವ ಮೂಲಕವಾಗಿ
ದುರ್ಗೆಯನ್ನು ಪ್ರೀತಿಪಡಿಸಿದಾಗ ಶತಿತಂಡಿ ವಿಧಾನದಿಂದ ಮಕ್ಕಳನ್ನು ಪಡೆಯಬಹುದು. ಇನ್ನೊಂದು ಭಕ್ತಿಯ ಶ್ರೀ ಶಿವಮಾರಾಧ್ಯ, ರುದ್ರದೇವರನ್ನ ಭಕ್ತಿಯಿಂದ ಆರಾಧನೆ ಮಾಡಿದಾಗ ರುದ್ರದೇವರು ಸಂತತಿಯನ್ನು ಅನುಗ್ರಹ ಮಾಡುತ್ತಾರೆ. ಇದನ್ನು ಕೃಷ್ಣನೇ ತೋರಿಸಿಕೊಟ್ಟಿದ್ದಾನೆ. ಕೃಷ್ಣ ರುಕ್ಮಿಣಿಯನ್ನು ಮದುವೆ ಆದ ಮೇಲೆ ಸಂತತಿಗೋಸ್ಕರ ಕೈಲಾಸಕ್ಕೆ ಹೋಗಿ ಅಲ್ಲಿ ಶಿವನನ್ನ ಕುರಿತು ತಪಸ್ಸು ಮಾಡಿದ ಅಂತ. ಯಾಕೆ ಮಾಡಿದ? ಶಿವನಿಂದ ಅಥವಾ ಇತರರಿಂದ ಯಾರಿಂದಲೂ ಕೃಷ್ಣನಿಗೆ ಏನೂ ಆಗಬೇಕಾಗಿದ್ದಿಲ್ಲ. ಯಾಕೆ ಅಂದರೆ ಸರ್ವಜ್ಞ, ಸರ್ವತಂತ್ರ, ಸ್ವತಂತ್ರ, ಸರ್ವೋತ್ತಮನಾದವ ಕೃಷ್ಣ. ಆದರೂ ಸಂತತಿಯನ್ನು ಪಡಿಬೇಕಾದರೆ ರುದ್ರದೇವರನ್ನು ಆರಾಧನೆ ಮಾಡಿ ಅಂತ ಜಗತ್ತಿಗೆ ತೋರಿಸುವ ಸಲುವಾಗಿ ಶಿವನನ್ನು ಆರಾಧಿಸಿದ. ಮತ್ತೆ ಪ್ರದ್ಯುಮ್ನ ಎಂಬ ಮಗನನ್ನು ಪಡೆದುಕೊಂಡ ಅಂತ ಪುರಾಣದಲ್ಲಿ ಬರುವಂಥದ್ದು. ಹೀಗೆ 3 ವಿಧಾನದಿಂದ ಒಳ್ಳೆಯ ಮಕ್ಕಳನ್ನು ಪಡೆಯಬಹುದು ಅಂತ ಇದೆ. ಈ ರೀತಿಯಾಗಿ ವಿಧಾನ ಮಾಡಿದ್ದಾರೆ. ಅದರಲ್ಲಿ ಒಂದು ವಿಧಾನ ಹರಿವಂಶ ಕಥಾಂ ಶ್ರುತ್ವ, ಹರಿವಂಶ ಕಥೆಯನ್ನು ಕೇಳುವುದರಿಂದ ಸಂತತಿ ಆಗ್ತದೆ. ಕೇವಲ ಸಂತತಿಗಂತ ಅಲ್ಲ, ಪಾಪ ಪರಿಹಾರಕ್ಕೆ ಪುರಾಣ ಶ್ರವಣವನ್ನು ಮಾಡಬೇಕು. ಇದರಲ್ಲಿ ಸಂತತಿ ಆಗದೇ ಇರುವುದಕ್ಕೆ ಕಾರಣಗಳು ಬಹಳಷ್ಟು ಹೇಳ್ತಾರೆ. ಬಾಲಘಾತೀತ ಪುರುಷ ಮೃತವತ್ಸಹ ಪ್ರಜಾಯತೆ ಶ್ರವಣಂ ಹರಿವಂಶಸ್ಯ ಕರ್ತವ್ಯಂ ಚ ಯಥಾವಿಧಿ. ಸಂತಾನ ಯಾರಿಗೆ ಆಗಲಿಲ್ಲ ಅದರಲ್ಲಿ ಗಂಡಿನ ದೋಷವೂ ಇರಬಹುದು, ಹೆಣ್ಣಿನ ದೋಷವೂ ಇರಬಹುದು, ಅಥವಾ ಇಬ್ಬರ ದೋಷವೂ ಕೂಡ ಇರಬಹುದು. ಅದರಲ್ಲಿಯೂ ಕೂಡ ಬಾಲಘಾತೀಚ ಪುರುಷ, ಹೆಣ್ಣು ಗಂಡು ಇವರಿಬ್ಬರಲ್ಲಿ ಕೂಡ ಯಾರಾದರೂ ಬಾಲಘಾತಿ, ಈ ಶಿಶು ಹತ್ಯೆಯನ್ನು ಮಾಡಿದ್ದಾರೆ, ಅದು ಈ ಜನ್ಮದಲ್ಲಿ ಅಂತಲ್ಲ, ಜನ್ಮ ಜನ್ಮಾಂತರದಲ್ಲಿ, ಆಗ ಸಂತಾನ ಆಗುವುದಿಲ್ಲ. ಅಥವಾ ಹಿರಿಯರನ್ನ, ಗುರುಗಳನ್ನ ನಿಂದೆ ಮಾಡಿದಾಗ, ಅವರಿಗೆ ಕೆಟ್ಟದ್ದನ್ನು ಮಾತನಾಡಿದಾಗ, ಸೂರ್ಯ ಚಂದ್ರರು ಅಗ್ನಿ ಇವರ ಮುಂದೆ ಮಲಮೂತ್ರ ವಿಸರ್ಜನೆಯನ್ನು ಮಾಡಿದಾಗ, ಈ ರೀತಿಯಾಗಿ ದೋಷಗಳು ಇದ್ದಾಗ ಸಂತತಿ ಆಗುವುದಿಲ್ಲ. ಆಗ ಕೆಲವರಿಗೆ ಸಂತತಿ ಆದರೂ ಮೃತವತ್ಸಹ ಪ್ರಜಾಯತೆ, ಕೂಡಲೇ ಸತ್ತು ಹೋಗಿ ಬಿಡುವಂಥದ್ದು. ಈ ಸಂದರ್ಭದಲ್ಲಿ ಶ್ರವಣಂ ಹರಿವಂಶಸ್ಯ, ಹರಿವಂಶ ಶ್ರವಣವನ್ನು ಮಾಡಬೇಕು. ಇನ್ನೂ ಕೆಲವೊಂದು ದೋಷಗಳನ್ನು ಹೇಳ್ತಾರೆ, ಯಾಕೆ ಸಂತತಿ ಆಗುವುದಿಲ್ಲ ಅಂತ. ಯೋಷಿತ್ ಪುಷ್ಪ ಫಲಾನಾಂಚ ಬಾಲಾನಾಂ ಘಾತಿನಿ ತಥಾ ಫಲಾನಾಂ ಕರ್ತನಕರಿ ಮಾತಾ ಪಿತೃವಿಯೋಗಿನಿ. ಈ ಪುಷ್ಪದ ಮೊಗ್ಗನ್ನ ಕೀಳಿದರೆ ಆಗ ಜೀವನದಲ್ಲಿ ಸಂತತಿಯ ಪುಷ್ಪ ಅರಳದೇ ಇರಬಹುದು. ಯೋಷಿತ್ ಪುಷ್ಪ ಫಲಾನಾಂಚ, ರಜಸ್ವಲಯೇ ಆಗದೇ ಇರಬಹುದು. ಬಾಲಾನಾಂ ಘಾತನಿ ತಥಾ, ಸಣ್ಣ ಮಕ್ಕಳನ್ನ ಕೊಂದರೆ ಕೆಲವೊಮ್ಮೆ ಫಲಾನಾಂ ಕರ್ತನಕರಿ,
ಹಣ್ಣನ್ನು ಅಪಹರಣ ಮಾಡಿದರೆ, ಬೇರೆಯವರ ಮನೆಯವರ ಹಣ್ಣನ್ನು ಅಪಹರಣ ಮಾಡಿದರೆ, ಅಥವಾ ಕೆಲವೊಂದು ಫಲವನ್ನು ಕತ್ತರಿಸಿದರೆ, ಸಾಮಾನ್ಯವಾಗಿ ಬೂದುಕುಂಬಳ ಕೂಷ್ಮಾಂಡವನ್ನು ಕತ್ತರಿಸಿದರೆ, ಮಾತಾಪಿತೃವಿಯೋಗಿನಿ ತಂದೆ ತಾಯಿಯರನ್ನೇ ಬೇರೆ ಮಾಡಿದ್ದಾರೆ, ಈ ರೀತಿಯಾದ ದೋಷಗಳಿಂದಲೂ ಕೂಡ ಮಕ್ಕಳಾಗದೆ ಇರಬಹುದು. ಶ್ರಾವಿಣಿ ಪರಗರ್ಭಾಣಾಂ ತತ್ ಪ್ರಾಯೋಪದೋಷಿಣಿ ಈದೃಗ್ವಿಧ ಭವಿಷ್ಯಂತಿ ಪಂಚದೋಷಯುತಾ ಸ್ತ್ರೀಯ. ಸ್ತ್ರೀಯರಲ್ಲಿ ಇನ್ನು ಕೆಲವು ದೋಷಗಳು ಶ್ರಾವಿಣಿ ಪರಗರ್ಭಾಣ, ಗರ್ಭಪಾತ ಮಾಡಿಸಿದರೆ, ಅರ್ಥಾತ್ ವೈದ್ಯೆಯಾಗಿ ಅಥವಾ ದಾದಿಯಾಗಿ ಗರ್ಭಪಾತವನ್ನು ಮಾಡಿಸುವಂಥದ್ದು, ಅಥವಾ ಅವರೇ ಮಾಡದೇ ಇದ್ದರೆ ಸಹಾಯ ಮಾಡಿದ್ರೂ ಸಾಕು. ಆಗಲೂ ಮಕ್ಕಳಾಗೋದಿಲ್ಲ. ಅಪುಷ್ಪ ಮೃತವತ್ಸಾತ ಕಾಕವಂದ್ಯ ತಥೈವ ಚ ಕನ್ಯಾ ಪ್ರದಾತ್ವಂ ಚ ತಥಾ ಸ್ರಾವಯುಕ್ತ ಸ್ವಪಾತಕೈ. ಅಪುಷ್ಪ ಮುಟ್ಟೆ ಆಗೋದಿಲ್ಲ, ರಜಸ್ವಲಯರೇ ಆಗೋದಿಲ್ಲ. ಮೃತವತ್ಸಾಚ ಗರ್ಭಿಣಿಯಾದರೂ ಮಕ್ಕಳು ಮೃತವಾಗಿ ಬಿಡುವಂಥದ್ದು. ಕಾಕವಂಧ್ಯ, ಕಾಕವಂಧ್ಯ ಅಂದರೆ ಒಂದು ಮಗು ಆಯಿತು ಅಂದರೆ ಮುಗೀತು, ಇನ್ನು ಮಕ್ಕಳಾಗೋದಿಲ್ಲ. ಕನ್ಯಾ ಪ್ರಜಾತ್ವಂಚ, ಅಥವಾ ಕನ್ಯೆಯೇ ಹುಟ್ಟುತ್ತಾ ಇರುವುದು, ಗಂಡು ಮಕ್ಕಳೇ ಆಗೋದಿಲ್ಲ. ಅಥವಾ ಸ್ರಾವಯುಕ್ತ, ಗರ್ಭಸ್ರಾವ ಆಗೋದು. ಇದೆಲ್ಲ ಯಾಕೆ ಅಂದರೆ ಸ್ವಪಾತಕೈಹಿ, ಪಾಪಗಳಿಂದಲೇ. ಇಂತಹ ಪಾಪಗಳನ್ನು ಯಾರು ಮಾಡ್ತಾರೋ, ಹಿಂದೆ ಹೇಳಿದ ಪಾಪಗಳನ್ನು, ಅವರಿಗೆ ಈ ರೀತಿಯಾಗಿ ಆಗ್ತದೆ ಅಂತ. ಆದ್ದರಿಂದಲೇ ಹರಿವಂಶ ಶ್ರವಣ ಮಾಡಬೇಕು. ತಾಸಾಂ ದೋಷಾಪಹಾರಾರ್ಥಂ ಹರಿವಂಶೋಭಿಗರ್ಜತಿ ಮದೀಯ ಶ್ರವಣಾತ್ ಸದ್ಯ ದೋಷಾ ನಶ್ಯಂತಿ ಸತ್ವರಂ. ಈ ಹರಿವಂಶ ಗರ್ಜನೆ ಮಾಡುತ್ತದೆ ಅಂತ. ಯಾವ ಗರ್ಜನೆ? ವಿಜಯದ ಗರ್ಜನೆ ಮಾಡ್ತಾ ಇದೆ. ನನ್ನ ಕಥೆಯನ್ನ ಕೇಳಿ. ನನ್ನ ಕಥೆ ಅಂದರೆ ಹರಿಯ ಕಥೆ, ಕೃಷ್ಣನ ಕಥೆಯನ್ನು ಕೇಳಿ, ಕೃಷ್ಣನ ವಂಶದ ಚರಿತ್ರೆಯನ್ನು ಕೇಳಿ. ಆಗ ಸದ್ಯ ದೋಷಾ ನಶ್ಯಂತಿ, ಕೂಡಲೇ ಎಲ್ಲ ಪಾಪಗಳು ಪರಿಹಾರವಾಗಿ ಒಳ್ಳೆಯ ಸಲ್ಲಕ್ಷಣೋಪೇತವಾದಂತಹ ಸಂತತಿಯನ್ನು ಪಡಿಬಹುದು. ಎಷ್ಟು ಬಾರಿ ಕೇಳಿದಾಗ ಸಂತತಿ ಆಗ್ತದೆ? ಕೆಲವರು ಒಂದು ಬಾರಿ ಕೇಳಿರ್ತಾರೆ, 2 ಬಾರಿ ಕೇಳಿರ್ತಾರೆ, ಸಂತತಿ ಆಗಿರುವುದಿಲ್ಲ. ಅಂದರೆ ಪಾಪಕರ್ಮ ಬಹಳ ಇರುತ್ತದೆ, ಆದ್ದರಿಂದ ಆಗಿರುವುದಿಲ್ಲ. ಪುರಾಣವೇ ಹೇಳುತ್ತದೆ, ದಶಾವೃತ್ತಿ ಅಪುಷ್ಪಾರ್ಥಂ ಮೃತವತ್ಸಾತು ಸಪ್ತ ವೈ ಪಂಚಾವೃತ್ತಿ ಸ್ರವದ್ಗರ್ಭ ಕಾಕವಂಧ್ಯ ತ್ರಯಂ ತಥಾ. ಒಂದು ಬಾರಿ ಕೇಳಬೇಕು. ಒಂದು ಬಾರಿ ಕೇಳಿದಾಗಲೇ ಸಂತತಿ ಆಗ್ತದೆ. ಕೆಲವೊಮ್ಮೆ ಆಗಲಿಲ್ಲ ಅಂತ ಆದಾಗ 3 ಬಾರಿ ಕೇಳಬೇಕು. ಏಕಾಗ್ರ ಚಿತ್ತದಿಂದ ಕೇಳುವಾಗಲೇ ಸಂತತಿ ಆಗ್ತದೆ. ಆಗಲಿಲ್ಲ ಅಂದರೆ ಪಾಪ ಹೆಚ್ಚು ಇದೆ ಅಂತ ಅರ್ಥ. ಆಗ 3 ಬಾರಿ ಕೇಳಬೇಕು. 3 ಬಾರಿ ಕೇಳಿದಾಗ ಆಗ್ತದೆ. ಆಗಲೂ ಆಗಿಲ್ಲ ಅಂದರೆ ಪಂಚಾವೃತ್ತಿ 5 ಬಾರಿ ಕೇಳಬೇಕು. ಆಗಲೂ ಆಗಲಿಲ್ಲ ಅಂದರೆ ಸಪ್ತವೈ 7 ಬಾರಿ ಕೇಳಬೇಕು. ಆಗಲೂ ಆಗಲಿಲ್ಲ ಅಂದರೆ ದಶಾವೃತ್ತಿ
10 ಬಾರಿ ಕೇಳಬೇಕು. 10 ಬಾರಿ ಕೇಳಿದಾಗ ನಿಶ್ಚಯವಾಗಿಯೂ ಕೂಡ ಸಂತತಿ ಆಗ್ತದೆ. ಕನ್ಯಾ ಪ್ರಸೂಷ್ಟೈಕಾವೃತ್ತಿಂ ಶ್ರುತ್ವ ಪುತ್ರಮವಾಪುನುಯಾತ್ ಜೀವಿತಾವಧಿಕಂ ಶ್ರಾವ್ಯಂ ಸರ್ವದೋಷಾಪನುತ್ತಯೇ. ಈ ರೀತಿಯಾಗಿ ಹರಿಪ್ರೀತಿಯಾಗಲಿ ಅಂತ ಹರಿವಂಶವನ್ನು ಕೇಳಿದಾಗ ನಿಶ್ಚಯವಾಗಿಯೂ ಕೂಡ ಸಂತತಿ ಆಗಿಯೇ ಆಗ್ತದೆ ಅಂತ ಫಲಸ್ತುತಿಯಲ್ಲಿ ಹರಿವಂಶದ ಮಹತ್ವವನ್ನು ತಿಳಿಸಿದ್ದಾರೆ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.